ನಮಸ್ಕಾರ ಸ್ನೇಹಿತರೆ, ಬಹಳಷ್ಟು ರೈತರು ಪಿಎಂ ಕಿಸಾನ್ 20ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ. ಅದರ ಬಗ್ಗೆನೇ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಈ ಒಂದು 20ನೇ ಕಂತಿನ ಹಾಗೆ ನಿಮಗೆ ಜಮಾ ಆಗೋದಿಲ್ಲ. ಸೊ ಈ ಒಂದು ಕೆಲಸವನ್ನ ಮಾಡ್ಬೇಕಾಗತ್ತೆ. ಸುಮಾರು 19ನೇ ಕಂತಿನಲ್ಲಿ ಇಲ್ಲಪ್ಪ ಅಂದ್ರೆ 2 ಕೋಟಿಗಿಂತ ಹೆಚ್ಚಿನ ಜನರಿಗೆ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬೋದು. ಸುಮಾರು 9-11 ಕೋಟಿವರೆಗೂ ಕೂಡ ನೀವು ಜನರಿದ್ದೀರಿ, ರೈತರಿದ್ದೀರಿ ಇಡೀ ದೇಶದಾದ್ಯಂತ. ಅಂತಹದ್ರಲ್ಲಿ ಸುಮಾರು 2 ಕೋಟಿವರೆಗೂ ಕೂಡ ರೈತರಿಗೆ ಹಣ ಜಮಾ ಆಗಿಲ್ಲ. ಯಾಕೆ? ಈ ಒಂದು ಕಾರಣಕ್ಕಾಗಿ ಜಮಾ ಆಗಿಲ್ಲ. ಆ ಒಂದು ಕಾರಣ ಏನು? ನಾವ್ ಏನ್ ಕೆಲಸ ಮಾಡ್ಬೇಕು, ಕೇವಲ ಒಂದೇ ಒಂದು ತಾಸ್ನಲ್ಲಿ ನೀವು ಕೆಲಸ ಮಾಡಬಹುದು. ಅಷ್ಟರೊಳಗೆ ನಿಮಗೆ ಡೆಫಿನೆಟ್ಲಿ ಅಷ್ಟು ಮಾಡಿದ್ರೆ ಸಾಕು. ಮುಂದೆ ಬರ್ತಕ್ಕಂತಹ ಎಲ್ಲ ಹಣಗಳು ಕೂಡ ಜಮಾ ಆಗತ್ತೆ. ಪಿಎಂ ಕಿಸಾನ್ ನಲ್ಲಿ ಬರ್ತಕ್ಕಂಥದ್ದು ಬರ ಪರಿಹಾರ, ಬೆಳೆ ಪರಿಹಾರ, ಇಂತಹ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಕೂಡ ನಿಮಗೆ ಜಮಾ ಆಗ್ತದೆ. ಸೊ ಬನ್ನಿ ಹಾಗಾದ್ರೆ ಈ ಒಂದು ಕೆಲಸ ಏನು ಎಲ್ಲ ಕೂಡ ನಾವು ಮಾಹಿತಿಯನ್ನ ಚರ್ಚೆ ಮಾಡ್ತಾ ಹೋಗೋಣ. ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ. ವೀಕ್ಷಕರೇ, ಪಿಎಂ ಕಿಸಾನ್ ಯೋಜನೆಯಲ್ಲಿ ಸುಮಾರು 11 ಕೋಟಿವರೆಗೂ ಕೂಡ ಫಲಾನುಭವಿಗಳಿದ್ರಿ. ಸೊ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ಲಿಕ್ಕೆ 20,000 ಕೋಟಿಗಿಂತ ಹೆಚ್ಚಿನ ಹಣ ರಿಲೀಸ್ ಆಗತ್ತೆ. ಪ್ರತಿಯೊಂದು ಕಂತಿನಲ್ಲಿ ಸುಮಾರು ವಾರ್ಷಿಕವಾಗಿ 3 ಕಂತುಗಳಾಗಿ ನಿಮಗೆ ಡಿವೈಡ್ ಆಗಿ ಹಣ ಜಮಾ ಆಗತ್ತೆ. 4 ತಿಂಗಳಿಗೊಮ್ಮೆ ಹಣ ಜಮಾ ಆಗತ್ತೆ. ಇದರಿಂದ ಕೇಂದ್ರ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಆಗೋದಿಲ್ಲ, ಇದರಿಂದ ನಿಮ್ಗೂ ಕೂಡ ಹೆಲ್ಪ್ ಆಗತ್ತೆ. ಸೊ ಡಿವೈಡ್ ಮಾಡಿ ಅಂದ್ರೆ ವಾರ್ಷಿಕವಾಗಿ 6,000 ಹಣವನ್ನ ಜಮಾ ಮಾಡ್ತಾರೆ. ಇಲ್ಲಿ ಪ್ರತಿ ತಿಂಗಳು ಕೂಡ ಜಮಾ ಮಾಡಬಹುದಾಗಿತ್ತು. ಮತ್ತೆ ಏನು ಆರ್ಥಿಕ ಪರಿಸ್ಥಿತಿ ಇದೆಯಲ್ಲ ಸುಮಾರು ಹದಗೆಟ್ಟು ಹೋಗುತ್ತೆ. ಮತ್ತೆ ಸಾಲ ಸೂಲ ಮಾಡ್ಬೇಕಾಗತ್ತೆ ನಮ್ಮ ದೇಶ. ಅದಕ್ಕೆ ಹಂತ ಹಂತವಾಗಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ನಿಮಗೂ ಹೆಲ್ಪ್ ಆಗಿರ್ಬೇಕು. ಈ ಕಡೆ ಕೇಂದ್ರ ಸರ್ಕಾರಕ್ಕೂ ಕೂಡ ಆರ್ಥಿಕ ಹೊರೆ ಬಿದ್ದಿರಬಾರ್ದು. ಆ ರೀತಿ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಾ ಇದೆ. ಸದ್ಯಕ್ಕೆ ನಿಮಗೆ ಈ ಒಂದು ಕೆಲಸ ಏನು ಅನ್ನುವಂಥದ್ದನ್ನ ಕೇಳ್ತಾ ಇರ್ತೀರಿ. ಬರೀ ನಿಮಗೆ ಬೆಳೆ ಪರಿಹಾರ, ಬರ ಪರಿಹಾರ, ಪಿಎಂ ಕಿಸಾನು ಮತ್ತೆ ಫಸಲ್ ಬಿಮಾ ಯೋಜನೆ, ಇಂತಹ ಯೋಜನೆಗಳಲ್ಲಿ ನಿಮಗೆ ಹಣ ಸಿಗ್ತಾ ಇರ್ತದಲ್ಲ, ಇದಷ್ಟೇ ಅಲ್ಲ, ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ನೀವು ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬೇಕಂದ್ರೆ ಈ ಕೆಲಸ ಕಡ್ಡಾಯವಾಗಿ ಮಾಡ್ಲೇಬೇಕು. ಇದನ್ನ ಬರೀ ಕೇಂದ್ರ ಸರ್ಕಾರ ಹೇಳ್ತಾ ಇಲ್ಲ. ಪಿಎಂ ಕಿಸಾನ್ ಯೋಜನೆಗೋಸ್ಕರ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ಇಟ್ಕೊಳ್ಳೋಗೋಸ್ಕರ ಕೇಂದ್ರ ಸರ್ಕಾರನು ಹೇಳ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಕೂಡ ಹೇಳ್ತಾ ಇದ್ದಾರೆ. ಏನಪ್ಪಾ ಈ ಒಂದು ಮಾಹಿತಿ? ಹಾಗಾದ್ರೆ ಇಂತಹ ಒಂದು ಇಂಟ್ರೆಸ್ಟಿಂಗ್ ಇದೆಯಲ್ಲ ಅಂತ ನೀವು ಕೇಳ್ಬೋದು. ಇಂಟ್ರೆಸ್ಟಿಂಗ್ ಅನಿಸ್ತಾ ಇರ್ಬೋದು ನಿಮಗೆ, ರೈತರಿಗೆ ಅನ್ಸತ್ತೆ. ಯಾಕಂದ್ರೆ ಡೆಫಿನೆಟ್ಲಿ ನಿಮ್ಮ ಆಸ್ತಿ ಪಾಸ್ತಿಗಳು ಇನ್ಯಾವನೇ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದಂದ್ರೆ ಈ ಕೆಲಸ ಮಾಡ್ಬೇಕು. ಏನಪ್ಪಾ ಸಿಂಪಲ್, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು. ಬಹಳಷ್ಟು ಜನ ಇನ್ನೂ ಕೂಡ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡಿಲ್ಲ. ಸೊ ಹೀಗಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಲ್ಲಪ್ಪ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಯನ್ನ ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋದ್ರು ಸಹಿತ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರೋದಿಲ್ಲ. ಹೀಗಾಗಿ ಅವರ ಡಾಕ್ಯುಮೆಂಟ್ಸ್ ಗಳು ಏನಾದ್ರೂ ಸ್ವಲ್ಪ ಕ್ಲಿಯರ್ ಇದ್ರು ಸಹಿತ ಅಷ್ಟೇ ಇಟ್ಬಿಡ್ತಾರೆ. ಇದನ್ನ ನೀವು ಕೂಡ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಕೂಡ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಿಮ್ಮ ಹೊಲವನ್ನ ನೀವೇ ಯೂಸ್ ಮಾಡ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ ಇನ್ನು ಯಾವನ್ ಯೂಸ್ ಮಾಡಿದ್ರೆ ಏನು, ಇದೊಂದು ತಲೆಯಲ್ಲಿ ಕೂಡ ನಿಮ್ಗೆ ಬರತ್ತೆ. ಇನ್ನು ನಿಮ್ಮ ಆಸ್ತಿ ಪಾಸ್ತಿ ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ತಾ ಇದನ್ನಲ್ಲ ಅಂತ ಹೇಳ್ಬಿಟ್ಟು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್, ವಕೀಲಿಗೆ ದುಡ್ಡು ಹಾಕಿ, ಕೋರ್ಟಿಗೆ ದುಡ್ಡು ಹಾಕಿ ನಿಮ್ಮ ಆಸ್ತಿಗಳನ್ನ ನೀವೇ ಉಳಿಸ್ಕೊಳ್ಳಿಕ್ಕೆ ಇನ್ನು ಸಾಕಷ್ಟು ಹಣವನ್ನ ಖರ್ಚು ಮಾಡ್ಬೇಕಾಗತ್ತೆ. ಸೊ ಇಂತಹ ಪರಿಸ್ಥಿತಿ ಸಿಗಬಾರ್ದು, ಇಂತಹ ಪರಿಸ್ಥಿತಿ ಬರಬಾರ್ದು ಅಂತ ಹೇಳ್ಬಿಟ್ಟು ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಆಗಿರ್ಲಿ, ಕೇಂದ್ರ ಸರ್ಕಾರ ಆಗಿರ್ಲಿ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಅದೇ ರೀತಿಯಾಗಿ ಈಗ ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ದಾಖಲಾಗಿದ್ದಾವೆ. ಈ ರೀತಿ ಘಟನೆಗಳು ನಡೆದಿದ್ದಾವು ಕೂಡ. ಬಹಳಷ್ಟು ಜನರ ಆಸ್ತಿ ಪಾಸ್ತಿಗಳನ್ನ ಇನ್ಯಾವನೋ ಬಂದು ಮಾರಾಟ ಮಾಡೋದು, ಅದನ್ನ ಲಪ್ಟಾಯಿಸ್ಕೊಂಡು ಹೋಗೋದಷ್ಟೇ ಅಲ್ಲದೆ ಅದನ್ನ ಮಾರಾಟ ಕೂಡ ಮಾಡ್ಬಿಟ್ಟಿರ್ತಾರೆ ಬೇರೆಯವರಿಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪಹಣಿಗೆ ಆಧಾರ್ ಕಾರ್ಡ್ ಬಹಳ ಇಂಪಾರ್ಟೆಂಟ್ ಲಿಂಕ್ ಮಾಡಿಸ್ಕೊಳ್ಳೋದು. ಹಾಗಾದ್ರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಲಿಂಕ್ ಮಾಡಿಸ್ಕೊಳ್ಳಿಕ್ಕಂದ್ರೆ, ಒಂದು ಆಧಾರ್ ಕಾರ್ಡ್ ಬೇಕು, ಪಹಣಿ ಬೇಕು, ಮೊಬೈಲ್ ಸಂಖ್ಯೆ ಬೇಕಾಗತ್ತೆ, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗತ್ತೆ. ಅದನ್ನ ನಿಮ್ಮ ಗ್ರಾಮ ಪಂಚಾಯತಿ ಇರತ್ತೆ, ನಿಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹೋದ್ರೆ ಗ್ರಾಮ ಲೆಕ್ಕ ಅಧಿಕಾರಿಗಳು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫೈ ಮಾಡಿಕೊಂಡು, ನಿಮ್ಮ ಪಹಣಿಯನ್ನ ವೆರಿಫೈ ಮಾಡಿಕೊಂಡು ನಿಮಗೆ ಡಾಕ್ಯುಮೆಂಟ್ಸ್ ಲಿಂಕ್ ಮಾಡಿಸಿ ಕೊಡ್ತಾರೆ. ಸೊ ಅವಾಗ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಇರ್ತದೆ. ತದನಂತರ ನಿಮಗೆ ಪಿಎಂ ಕಿಸಾನ್, ಬರ ಪರಿಹಾರ, ಬೆಳೆ ಪರಿಹಾರ ಇವೆಲ್ಲ ಅಲ್ಲದೆ ನಿಮ್ಮ ಏನ್ ಡಾಕ್ಯುಮೆಂಟ್ಸ್ ಗಳು ಕೂಡ ಪ್ರೊಟೆಕ್ಟ್ ನಲ್ಲಿ ಇದ್ದ ಹಾಗೆ, ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ಪ್ರೊಟೆಕ್ಟ್ ನಲ್ಲಿ ಇದ್ದ ಹಾಗೆ. ಸೊ ಈ ಒಂದು ಕೆಲಸವನ್ನ ಪ್ರತಿಯೊಬ್ಬರು ಕೂಡ ರೈತರು ಮಿಸ್ ಮಾಡದೆ ಮಾಡಿದಿದ್ರೆ ಆದ್ರೆ ಅದನ್ನ ಸರಿಯಾಗಿ ಚೆಕ್ ಮಾಡಿ ಆಗಿದೆ ಇಲ್ವಾ ಅಂತ. ಓಕೆನಾ? ಸೊ ಅವಾಗ ನಿಮಗೆ ಪಿಎಂ ಕಿಸಾನ್ ಹಣ ಇದೆ ಅಷ್ಟೇ ಅಲ್ಲ, ಮುಂದಿನ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗ್ತಾ ಬರ್ತದೆ. ಓಕೆನಾ? ಇಷ್ಟು ನಿಮಗೆ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು. ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾದದ್ದನ್ನೇ ಮರ್ತು ಬಿಟ್ಟಿದೀವಿ. ಯಾವಾಗ ಜಮಾ ಆಗತ್ತೆ ಪಿಎಂ ಕಿಸಾನ್ 20ನೇ ಕಂತಿನ ಹಣ ಅಂತ ಕೇಳ್ತಾ ಇದ್ರಿ. ಈಗಾಗಲೇ ಸದ್ಯಕ್ಕೆ ನಿಮಗೆ ಅತಿ ಶೀಘ್ರದಲ್ಲಿ ಅನ್ನುವಂಥದ್ದು ಹೇಳ್ಬೋದು ನೋಡಿ.
ಇದೇ ದಿನಾಂಕ ಅಂತ ಹೇಳಿಲ್ಲ ಇನ್ನು ಕೇಂದ್ರ ಸರ್ಕಾರ. ಇನ್ನು ಇದು ಮೇ ವರೆಗೂ ಕೂಡ ಹೋಗುತ್ತೆ. ಮುಂದಿನ ತಿಂಗಳು ಅಥವಾ ಜೂನ್ ಪ್ರಾರಂಭದಲ್ಲಿ ಬಿಡುಗಡೆ ಆಗ್ಬಹುದು. ಸದ್ಯಕ್ಕಂತ್ರ ಇಷ್ಟ ಹೇಳ್ಬೋದು, ನಾವು ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಮೇ ಎಂಡ್ ನಲ್ಲಿ ಅಥವಾ ಜೂನ್ ಪ್ರಾರಂಭದಲ್ಲಿ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಈ ಒಂದು 2,000 PM ಕಿಸಾನ್ 20ನೇ ಕಂತಿನ ಹಣ ಜಮಾ ಆಗತ್ತೆ. ಸೊ ಯಾರ್ಯಾರು ಇನ್ನೂ ಬಾಕಿ ಇದ್ದೀರಿ ಪಹಣಿಗೆ ಲಿಂಕ್ ಮಾಡಿಸ್ಕೊಳ್ಳೋದು ಅಥವಾ ಇನ್ನಿತರ ಡಾಕ್ಯುಮೆಂಟ್ಸ್ ಗಳು ವೆರಿಫೈ ಆಗಿಲ್ಲ ಅಥವಾ ಅದು ಸರಿಯಾಗಿಲ್ಲಪ್ಪ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ. ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ತಿಳಿಸ್ತಾ ಇರ್ತೀವಿ. ಆ ಒಂದು ಹಣ ಆಗಿರ್ಲಿ ಅಥವಾ ಇನ್ನಿತರ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು ನೀವು. ಎಷ್ಟು ಅಪ್ಡೇಟ್ ಲೇಟೆಸ್ಟ್ ಆಗಿ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.